ಈಗ ಪಾರ್ಟ್ 1 ಅಲ್ಲಿ ನೀವು ಪ್ರಭಾಸ್ ಅವರ ಜೊತೆ ನಿಂತ್ಕೊಂಡಿರ್ತೀರಾ. ಪಾರ್ಟ್ 2 ನಲ್ಲಿ ಇವಾಗ ಅವ್ರನ್ನ ಫೇಸ್ ಮಾಡಬೇಕು ಆಪೋಸಿಟ್. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ನೀವೇ ಹೋಗ್ತೀರಾ ಅನ್ಸುತ್ತೆ ದಾಳಿಗೆ. ನೋಡ್ತಿದ್ರೆ ನಿಮ್ಮ ಒಂದು ಅಗ್ರೆಷನ್ ಎಲ್ಲ ನೋಡ್ತಾ ಇದ್ರೆ ಹೆಂಗಿರುತ್ತೆ ಅಂತ. ನೋಡಿ ಆಲ್ರೆಡಿ ಎಲ್ಲರೂ ಅವರವರೇ ಕಥೆಗಳು ಬರ್ಕೊಂತಿದ್ದಾರೆ. ಬಟ್ ಪ್ರಶಾಂತ್ ಸರ್ ತಲೆಯಲ್ಲಿ ಬೇರೆ ಏನೋ ಇರುತ್ತೆ. ಬಟ್ ಡೆಫಿನೆಟ್ಲಿ ನನ್ನ ಪಾತ್ರ ಸ್ಟ್ರಾಂಗ್ ಇದೆ ಆ್ಯಂಡ್ ನೀವು ಹೇಳ್ದಂಗೆ ಆ ಥರದ್ದೇನೋ ಒಂದು ಆಗ್ಬೋದು. ಬಟ್ ನಾನು ಕಾಯ್ತಿದ್ದೀನಿ ಏನಿರ್ಬೋದು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ಬೋದು, ಇವರು ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ಬೋದು. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಪಾರ್ಟಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ನಿಮ್ಮದು ಜಾಸ್ತಿ ಇರುತ್ತೆ ಅಂತ. ಸೊ ನಾನು ವೆಯ್ಟಿಂಗ್, ಈ ಸಲ ಇನ್ನೂ ಜಾಸ್ತಿ ಮಾಡ್ಬೋದು ಪರ್ಫಾರ್ಮೆನ್ಸ್ ಅಂತ. ಸೊ ನೋಡೋಣ ಅದು ಹೆಂಗೆ ಆಗುತ್ತೆ ಅಂತ. ಬಟ್ ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ ಮೋಸ್ಟ್ಲಿ ನೆಕ್ಸ್ಟ್ ಪಾರ್ಟ್. ಈಗ ಪಾರ್ಟ್ 1 ಅಲ್ಲಿ ನೀವು ಪ್ರಭಾಸ್ ಅವರ ಜೊತೆ ನಿಂತ್ಕೊಂಡಿರ್ತೀರಾ. ಪಾರ್ಟ್ 2 ನಲ್ಲಿ ಇವಾಗ ಅವ್ರನ್ನ ಫೇಸ್ ಮಾಡಬೇಕು ಆಪೋಸಿಟ್. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ನೀವೇ ಹೋಗ್ತೀರಾ ಅನ್ಸುತ್ತೆ ದಾಳಿಗೆ. ನೋಡ್ತಿದ್ರೆ ನಿಮ್ಮ ಒಂದು ಅಗ್ರೆಷನ್ ಎಲ್ಲ ನೋಡ್ತಾ ಇದ್ರೆ ಹೆಂಗಿರುತ್ತೆ ಅಂತ. ನೋಡಿ ಆಲ್ರೆಡಿ ಎಲ್ಲರೂ ಅವರವರೇ ಕಥೆಗಳು ಬರ್ಕೊಂತಿದ್ದಾರೆ. ಬಟ್ ಪ್ರಶಾಂತ್ ಸರ್ ತಲೆಯಲ್ಲಿ ಬೇರೆ ಏನೋ ಇರುತ್ತೆ. ಬಟ್ ಡೆಫಿನೆಟ್ಲಿ ನನ್ನ ಪಾತ್ರ ಸ್ಟ್ರಾಂಗ್ ಇದೆ ಆ್ಯಂಡ್ ನೀವು ಹೇಳ್ದಂಗೆ ಆ ಥರದ್ದೇನೋ ಒಂದು ಆಗ್ಬೋದು. ಬಟ್ ನಾನು ಕಾಯ್ತಿದ್ದೀನಿ ಏನಿರ್ಬೋದು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ಬೋದು, ಇವರು ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ಬೋದು. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಪಾರ್ಟಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ನಿಮ್ಮದು ಜಾಸ್ತಿ ಇರುತ್ತೆ ಅಂತ. ಸೊ ನಾನು ವೆಯ್ಟಿಂಗ್, ಈ ಸಲ ಇನ್ನೂ ಜಾಸ್ತಿ ಮಾಡ್ಬೋದು ಪರ್ಫಾರ್ಮೆನ್ಸ್ ಅಂತ. ಸೊ ನೋಡೋಣ ಅದು ಹೆಂಗೆ ಆಗುತ್ತೆ ಅಂತ. ಬಟ್ ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ ಮೋಸ್ಟ್ಲಿ ನೆಕ್ಸ್ಟ್ ಪಾರ್ಟ್. ಈಗ ಪಾರ್ಟ್ 1 ಅಲ್ಲಿ ನೀವು ಪ್ರಭಾಸ್ ಅವರ ಜೊತೆ ನಿಂತ್ಕೊಂಡಿರ್ತೀರಾ. ಪಾರ್ಟ್ 2 ನಲ್ಲಿ ಇವಾಗ ಅವ್ರನ್ನ ಫೇಸ್ ಮಾಡಬೇಕು ಆಪೋಸಿಟ್. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ನೀವೇ ಹೋಗ್ತೀರಾ ಅನ್ಸುತ್ತೆ ದಾಳಿಗೆ. ನೋಡ್ತಿದ್ರೆ ನಿಮ್ಮ ಒಂದು ಅಗ್ರೆಷನ್ ಎಲ್ಲ ನೋಡ್ತಾ ಇದ್ರೆ ಹೆಂಗಿರುತ್ತೆ ಅಂತ. ನೋಡಿ ಆಲ್ರೆಡಿ ಎಲ್ಲರೂ ಅವರವರೇ ಕಥೆಗಳು ಬರ್ಕೊಂತಿದ್ದಾರೆ. ಬಟ್ ಪ್ರಶಾಂತ್ ಸರ್ ತಲೆಯಲ್ಲಿ ಬೇರೆ ಏನೋ ಇರುತ್ತೆ. ಬಟ್ ಡೆಫಿನೆಟ್ಲಿ ನನ್ನ ಪಾತ್ರ ಸ್ಟ್ರಾಂಗ್ ಇದೆ ಆ್ಯಂಡ್ ನೀವು ಹೇಳ್ದಂಗೆ ಆ ಥರದ್ದೇನೋ ಒಂದು ಆಗ್ಬೋದು. ಬಟ್ ನಾನು ಕಾಯ್ತಿದ್ದೀನಿ ಏನಿರ್ಬೋದು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ಬೋದು, ಇವರು ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ಬೋದು. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಪಾರ್ಟಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ನಿಮ್ಮದು ಜಾಸ್ತಿ ಇರುತ್ತೆ ಅಂತ. ಸೊ ನಾನು ವೆಯ್ಟಿಂಗ್, ಈ ಸಲ ಇನ್ನೂ ಜಾಸ್ತಿ ಮಾಡ್ಬೋದು ಪರ್ಫಾರ್ಮೆನ್ಸ್ ಅಂತ. ಸೊ ನೋಡೋಣ ಅದು ಹೆಂಗೆ ಆಗುತ್ತೆ ಅಂತ. ಬಟ್ ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ ಮೋಸ್ಟ್ಲಿ ನೆಕ್ಸ್ಟ್ ಪಾರ್ಟ್. ಈಗ ಪಾರ್ಟ್ 1 ಅಲ್ಲಿ ನೀವು ಪ್ರಭಾಸ್ ಅವರ ಜೊತೆ ನಿಂತ್ಕೊಂಡಿರ್ತೀರಾ. ಪಾರ್ಟ್ 2 ನಲ್ಲಿ ಇವಾಗ ಅವ್ರನ್ನ ಫೇಸ್ ಮಾಡಬೇಕು ಆಪೋಸಿಟ್. ಸೊ ಎಲ್ಲೋ ಒಂದ್ ಕಡೆ ಫಸ್ಟ್ ನೀವೇ ಹೋಗ್ತೀರಾ ಅನ್ಸುತ್ತೆ ದಾಳಿಗೆ. ನೋಡ್ತಿದ್ರೆ ನಿಮ್ಮ ಒಂದು ಅಗ್ರೆಷನ್ ಎಲ್ಲ ನೋಡ್ತಾ ಇದ್ರೆ ಹೆಂಗಿರುತ್ತೆ ಅಂತ. ನೋಡಿ ಆಲ್ರೆಡಿ ಎಲ್ಲರೂ ಅವರವರೇ ಕಥೆಗಳು ಬರ್ಕೊಂತಿದ್ದಾರೆ. ಬಟ್ ಪ್ರಶಾಂತ್ ಸರ್ ತಲೆಯಲ್ಲಿ ಬೇರೆ ಏನೋ ಇರುತ್ತೆ. ಬಟ್ ಡೆಫಿನೆಟ್ಲಿ ನನ್ನ ಪಾತ್ರ ಸ್ಟ್ರಾಂಗ್ ಇದೆ ಆ್ಯಂಡ್ ನೀವು ಹೇಳ್ದಂಗೆ ಆ ಥರದ್ದೇನೋ ಒಂದು ಆಗ್ಬೋದು. ಬಟ್ ನಾನು ಕಾಯ್ತಿದ್ದೀನಿ ಏನಿರ್ಬೋದು, ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ಬೋದು, ಇವರು ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ಬೋದು. ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಪಾರ್ಟಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ನಿಮ್ಮದು ಜಾಸ್ತಿ ಇರುತ್ತೆ ಅಂತ. ಸೊ ನಾನು ವೆಯ್ಟಿಂಗ್, ಈ ಸಲ ಇನ್ನೂ ಜಾಸ್ತಿ ಮಾಡ್ಬೋದು ಪರ್ಫಾರ್ಮೆನ್ಸ್ ಅಂತ. ಸೊ ನೋಡೋಣ ಅದು ಹೆಂಗೆ ಆಗುತ್ತೆ ಅಂತ. ಬಟ್ ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ ಮೋಸ್ಟ್ಲಿ ನೆಕ್ಸ್ಟ್ ಪಾರ್ಟ್.